ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಕೂಡ ಕೆಲವೊಂದು ನಾವು ಶಾಲೆಯಲ್ಲಿ ಪ್ರಶ್ನೆಗಳು ಕೇಳತಕ್ಕಂಥ ಸಂದರ್ಭದಲ್ಲಿ ಕೂಡ ಅದು ಎಲ್ಲರೂ ಸಮಾನತೆಯಿಂದ ಇರ್ತಕ್ಕಿದ್ದಾರೆ. ಆಮೇಲೆ ಸಮಾನತೆಯಿಂದ ಎಲ್ಲ ಕಡೆ ಅಲ್ಲಿ ಕಡೆ ಊಟ ಮಾಡ್ತಾ ಇದ್ದೀವಿ ಇದು ಇದಂತ ಎಲ್ಲರೂ ಹೇಳಿರ್ತಕ್ಕಂಥದ್ದು. ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಹೆಚ್ಚಿಸುವುದು ಇದು ಮುಖ್ಯವಾಗಿ. ಯಾಕಂತಂದ್ರೆ ಈ ಉದ್ದೇಶ ಇಟ್ಕೊಂಡ್ರೆ ಮುಂದೆ ಶಾಲೆ ಆಮೇಲೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಮುಂದಿನ ಪ್ರಜೆಗಳಂತ ಹೇಳ್ತಾರೆ. ಇಲ್ಲಿ ಫಲಿತಾಂಶ ಯಾಕಂತಂದ್ರೆ ಈಗ ಕಲಿಕೆಗೋಸ್ಕರ ಸುಮಾರು ಇದು ಮಾಡಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ, ಆಮೇಲೆ ಕಲಿಕೆಗೋಸ್ಕರ ಬೇರೆ ಬೇರೆ ಇದನ್ನು ಮಾಡ್ತಾ ಇದ್ದಾರೆ, ಆಮೇಲೆ ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ತುಂಬಾ ಸಂತೋಷ ಆಯ್ತು. ಯಾಕಂತಂದ್ರೆ ಎಲ್ಲ ಶಿಕ್ಷಕರು ಅವರವರು ಶಿಕ್ಷಕರು ಮಕ್ಕಳ ಸಂಖ್ಯೆವಾಗಿ ಇಲ್ಲಿ ಎಲ್ಲ ಶಿಕ್ಷಕರು ಇರ್ತಕ್ಕಂಥದ್ದು. ಒಂದು ದೈಹಿಕ ಶಿಕ್ಷಕರು ಮಾತ್ರ ಇಲ್ಲ ಅಂತ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು. ಸಬ್ಜೆಕ್ಟಿಗೆ ಅನುಗುಣವಾಗಿ ಎಲ್ಲ ಶಿಕ್ಷಕರು ಇರ್ತಕ್ಕಂಥದ್ದು. ಕೆಲವು ನಿಮ್ಗೆ ಏನಾದರೂ ಬೇಕಂತ ಅನಿಸಿದ್ರೆ ಲಾಸ್ಟಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಶಾಲಾ ಶಿಕ್ಷಣ ಎಲ್ಲ ಹಂತದಲ್ಲಿ ಸಮಾನತೆ ಮತ್ತು ಸೇರ್ಪಡೆ ಖಚಿತಪಡಿಸಿಕೊಳ್ತಕ್ಕಂಥದ್ದು. ಅಂದ್ರೆ ಶಾಲಾ ಶಿಕ್ಷಣ ಹಂತದಲ್ಲಿ ಸಮಾನತೆ ಮತ್ತು ಸೇರ್ಪಡೆ ಅಂದ್ರೆ ಮಧ್ಯದಲ್ಲಿ ಕೆಲವರು ಶಾಲಾ ಬಿಟ್ಟು ಹೋಗ್ತಾರೆ, ಮಧ್ಯದಲ್ಲಿ ಬದಲಾವಣೆ. ನೀವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಯಾಕಂತ ಕೇಳಿದ್ರೆ ಮಧ್ಯದಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಆ ಶಾಲಾ ತರಗತಿ 2009ರಲ್ಲಿ ರಾಜ್ಯದಲ್ಲಿ ಬೆಂಬಲಿಸಿದೆ. ಈ ಒಂದು ಶಿಕ್ಷಕ ತರಬೇತಿ ನೋಡಲ್ ಏಜೆನ್ಸಿ SSC RTC ರಾಜ್ಯ ಶಿಕ್ಷಣ ಸಂಸ್ಥೆ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಲ್ಲಿ ಮಕ್ಕಳ ನಾವು ಸಾಮಾಜಿಕವಾಗಿ ಮಕ್ಕಳ ಜೊತೆಯಾಗಿರ್ಬೋದು, ಆಮೇಲೆ ಅಡುಗೆ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾವ ರೀತಿ ಒಳಗೊಳ್ಳುವಿಕೆ ನಾವು ಶಾಲೆಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ನಾವು ಈ ಒಂದು ಶಾಲೆಯಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು. ನಮಗೆ ಸಹಕಾರ ಮತ್ತು ಇದು ಅಂದರೆ ನಮಗೆ ಯಾವ ರೀತಿ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಅದೇ ರೀತಿ ಜಿಲ್ಲಾ ಪಂಚಾಯತಿಯಿಂದ ಶಾಲಾ ಶಿಕ್ಷಕರ ಮತ್ತು ಪಾಠಶಾಲಾ ಇಲಾಖೆ ಬಳ್ಳಾರಿ ಸಂಬಂಧಿಸಿದಂತೆ ಶಾಲಾ ಶಿಕ್ಷಕರು ಉದ್ದೇಶಿಸಿದೆ. ಶಿಕ್ಷಣಕ್ಕೆ ನೀವು ಎಷ್ಟು ಮಟ್ಟಿಗೆ ಕಲಿತೀರಿ ಆಮೇಲೆ ಪೋಷಕರು ಕೂಡ ನೀವು ಎಷ್ಟು ಮಟ್ಟಿಗೆ ಆ ಮಕ್ಕಳು ಕಲಿತಕ್ಕಂಥದ್ದನ್ನು ನೀವು ಶಾಲೆಯಲ್ಲಿ ಬೆಳಗ್ಗೆ ಸಾಯಂಕಾಲದಲ್ಲಿ ಶಾಲೆಯಲ್ಲಿ ಸಂಜೆ ಹೋಗ್ತಾ ಟೀಮ್ ಮಾಡ್ತಾರೆ, ಇವು ನಮ್ಗೆ ಎಲ್ಲ ಮಾಡ್ತಾರೆ. ನೀವು ಅಲ್ಲಿ ಒಂದು ತಕ್ಕ ಮನೆಗಳು ಇದು ಮಾಡೋದು ಅಟ್ಲೀಸ್ಟ್ ನೀವು ಮಾಡೋ ಮಕ್ಕಳಿಗೆ ಈಗ ಏನು ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ, ಏನು ಹಿಂದುಳಿದಿದೆ, ಏನೆಲ್ಲ ಅಂತದನ್ನು ನೀವು ಹೇಳಿದ್ರಲ್ಲ, ನೀವು ಕೂಡ ಮಕ್ಕಳನ್ನ ಇದು ಮಾಡಿ ಅವಾಗ ಶಿಕ್ಷಣದ ಬಗ್ಗೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡುತ್ತೆ. ಆಮೇಲೆ ಮಕ್ಕಳು ಶಿಕ್ಷಣ ಇಲ್ಲಿ ಹೆಚ್ಚಿನ ಪ್ರಜೆಗಳು ಮುಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಏನಿದೆಯಲ್ಲ ಅದರಲ್ಲಿ ನೀವು ಎಷ್ಟು ನೀವು ಕಲಿತೀರಿ. ಎಷ್ಟೋ ಜನ ಮಕ್ಕಳಿಗೆ ಕಲಿತು ಇನ್ನೂ ಮಕ್ಕಳು ಇನ್ನೂ ಶಾಲೆಯಲ್ಲಿ ಏನಾದರೂ ಮಾಡಬೇಕಾದ್ರೆ ಅದರ ಕಡೆಗೆ ಇನ್ನುಳಿದ ಮಕ್ಕಳನ್ನು ಅದರ ಅರ್ಥ ಸಮಾಲೋಚನೆ ಮಾಡಿ ಶಿಕ್ಷಕರು ಮಕ್ಕಳಲ್ಲಿ ಆ ಒಂದು ಶಾಲೆಯಲ್ಲಿ ಮಕ್ಕಳು ವಿಶ್ವಾಸ ಅಂದರೆ ನೀವು ಅವಾಗ ನೀವೇನು ಮಾಡ್ತೀವಿ ಶಾಲೆ ಮಕ್ಕಳು ಎಷ್ಟು ಏನಾಗ್ತಿಲ್ಲ ಸ್ಕೂಲಲ್ಲಿ ಹೋಗ್ತಾರೆ ಬೆಳಗ್ಗೆ ಅದೇ ರೀತಿಯಾಗಿ ನೀವು